99% ಜನರಿಗೆ ಗೊತ್ತಿಲ್ಲ ಶ್ರೀಮಂತರ ಈ ಸೀಕ್ರೆಟ್. ಶ್ರೀಮಂತರಾಗಬೇಕು ಅನ್ನೋ ಆಸೆ ಎಲ್ಲರಿಗೂ ಇರುತ್ತದೆ. ಆದರೆ ಕೆಲವರ ಮನೆಗಳಲ್ಲಿ ಮಾತ್ರ ಹಣ, ಶಾಂತಿ ಮತ್ತು ಸಮೃದ್ಧಿ ಹೆಚ್ಚಾಗುತ್ತಿರುತ್ತದೆ. ಅದಕ್ಕೆ ಕಾರಣ ಕೇವಲ ಅದೃಷ್ಟ ಅಲ್ಲ, ಅವರು ಪಾಲಿಸುವ ಕೆಲವು ಸಣ್ಣ ಅಭ್ಯಾಸಗಳು ಮತ್ತು ವಾಸ್ತು ನಿಯಮಗಳು ಕೂಡ ಆಗಿರಬಹುದು. ಇಂದು ನಾವು ಶ್ರೀಮಂತರ ಮನೆಗಳಲ್ಲಿ ಕಾಣಿಸುವ ಕೆಲವು ಕುತೂಹಲಕರ ಗುಟ್ಟುಗಳನ್ನು ತಿಳ್ಕೊಳ್ಳೋಣ. ಬಹಳಷ್ಟು ಶ್ರೀಮಂತರು ವರ್ಷಕ್ಕೆ ಒಮ್ಮೆಯಾದರೂ ಸತ್ಯನಾರಾಯಣ ಪೂಜೆ ಮಾಡಿಸುತ್ತಾರೆ. ಮನೆಯಲ್ಲಿ ದೇವರ ಕೃಪೆ ಇರಬೇಕು ಅನ್ನೋ ನಂಬಿಕೆ ಅವರಲ್ಲಿ ತುಂಬಾ ಗಟ್ಟಿಯಾಗಿರುತ್ತದೆ. ಅನೇಕ ಮನೆಗಳಲ್ಲಿ ಲಕ್ಷ್ಮಿ ಕಳಸ ಇಟ್ಟಿರುತ್ತಾರೆ. ಇದು ಧನ ಮತ್ತು ಸಮೃದ್ಧಿಯ ಸಂಕೇತ ಎಂದು ನಂಬಲಾಗುತ್ತದೆ. ಹಣ ಇಡುವ ಲಾಕರ್ ಅಥವಾ ಬೀರುವನ್ನು ಉತ್ತರ ದಿಕ್ಕಿನಲ್ಲಿ ಇಡುವ ಅಭ್ಯಾಸ ಹಲವರಲ್ಲಿ ಇರುತ್ತದೆ. ವಾಸ್ತು ಪ್ರಕಾರ ಉತ್ತರ ದಿಕ್ಕು ಧನ ಆಕರ್ಷಣೆಯ ದಿಕ್ಕು ಎಂದು ಹೇಳಲಾಗುತ್ತದೆ. ಶ್ರೀಮಂತರ ಒಂದು ದೊಡ್ಡ ಗುಣ ಏನೆಂದರೆ ಅವರು ಸಾಲ ಮಾಡಿ ಶೋಕಿ ಮಾಡುವುದಿಲ್ಲ. ಇದ್ದಷ್ಟು ಹಣದಲ್ಲಿ ಬದುಕುವುದು ಮತ್ತು ಉಳಿಸುವ ಅಭ್ಯಾಸ ಇಟ್ಟುಕೊಂಡಿರುತ್ತಾರೆ. ಮನೆಯಲ್ಲಿ ಅಕ್ಕಿ, ಉಪ್ಪು, ದಿನಸಿ ವಸ್ತುಗಳು ಸಂಪೂರ್ಣ ಖಾಲಿಯಾಗದಂತೆ ನೋಡಿಕೊಳ್ಳುತ್ತಾರೆ. ಇದು ಮನೆಯ ಸಮೃದ್ಧಿಯ ಸಂಕೇತ ಎಂದು ಹಿರಿಯರು ಹೇಳುತ್ತಾರೆ. ತಾಂಬೂಲ ಕೊಡುವಾಗ ಕೆಲವರು ದುಡ್ಡು ಇಟ್ಟು ಕೊಡುತ್ತಾರೆ. ಇದು ಲಕ್ಷ್ಮೀ ದೇವಿಗೆ ಗೌರವ ಕೊಟ್ಟಂತೆ ಎಂದು ನಂಬಲಾಗುತ್ತದೆ. ಬಹಳಷ್ಟು ಶ್ರೀಮಂತರ ಮನೆಗಳಲ್ಲಿ ಬೆಳಿಗ್ಗೆ ಬೇಗ ಎದ್ದು ಪೂಜೆ ಮಾಡುವ ಅಭ್ಯಾಸ ಇರುತ್ತದೆ. ದಿನವನ್ನು ಶಾಂತ ಮನಸ್ಸಿನಿಂದ ಪ್ರಾರಂಭಿಸಿದರೆ ಒಳ್ಳೆಯ ಶಕ್ತಿ ಬರುತ್ತದೆ ಎಂದು ಅವರು ನಂಬುತ್ತಾರೆ. ಮನೆಯ ಮುಖ್ಯ ಬಾಗಿಲನ್ನು ಯಾವಾಗಲೂ ಸ್ವಚ್ಛವಾಗಿ ಇಟ್ಟುಕೊಳ್ಳುತ್ತಾರೆ. ಮುಖ್ಯ ದ್ವಾರ ಅಸ್ತವ್ಯಸ್ತವಾಗಿದ್ದರೆ ನಕಾರಾತ್ಮಕ ಶಕ್ತಿ ಹೆಚ್ಚಾಗುತ್ತದೆ ಎಂದು ಕೆಲವರು ಹೇಳುತ್ತಾರೆ. ಬೆಳಿಗ್ಗೆ ಬಾಗಿಲು ಮತ್ತು ಕಿಟಕಿಗಳನ್ನು ತೆರೆಯುವುದರಿಂದ ಸೂರ್ಯನ ಬೆಳಕು ಮನೆಗೆ ಬರುತ್ತದೆ. ಇದು ಮನೆಯಲ್ಲಿ ಧನಾತ್ಮಕ ವಾತಾವರಣವನ್ನು ಹೆಚ್ಚಿಸುತ್ತದೆ ಎಂದು ನಂಬುತ್ತಾರೆ. ಮನೆಯ ಈಶಾನ್ಯ ದಿಕ್ಕಿನಲ್ಲಿ ನೀರಿನ ಕಲಶ ಅಥವಾ ಗಂಗಾಜಲ ಇಡುವ ಅಭ್ಯಾಸ ಕೂಡ ಕೆಲವರಲ್ಲಿ ಇರುತ್ತದೆ. ಇದರಿಂದ ಮನೆಯಲ್ಲಿ ಶಾಂತಿ ಮತ್ತು ಧನ ಭಾಗ್ಯ ಹೆಚ್ಚಾಗುತ್ತದೆ ಎಂದು ಹೇಳಲಾಗುತ್ತದೆ. ಮನೆಯಲ್ಲಿ ತುಳಸಿ ಗಿಡ ಇಟ್ಟು ಪ್ರತಿದಿನ ಸಂಜೆ ದೀಪ ಹಚ್ಚುವುದು ತುಂಬಾ ಶುಭ ಎಂದು ಹಿರಿಯರು ಹೇಳುತ್ತಾರೆ. ತುಳಸಿ ಇರುವ ಮನೆಗೆ ದೇವರ ಕೃಪೆ ಇರುತ್ತದೆ ಎಂದು ನಂಬುತ್ತಾರೆ. ಹಾಸಿಗೆಯ ಮುಂದೆ ಕನ್ನಡಿಯನ್ನು ಇಡಬಾರದು ಎಂದು ವಾಸ್ತು ಹೇಳುತ್ತದೆ. ಇದು ಮನಸ್ಸಿನ ಅಶಾಂತಿ ಮತ್ತು ಆರ್ಥಿಕ ತೊಂದರೆ ತರಬಹುದು ಎಂದು ಕೆಲವರು ನಂಬುತ್ತಾರೆ. ಮನೆಯಲ್ಲಿ ಒಡೆದ ಗಾಜು, ಹಾಳಾದ ಗಡಿಯಾರ ಅಥವಾ ಕೆಟ್ಟ ವಸ್ತುಗಳನ್ನು ಇಟ್ಟುಕೊಳ್ಳಬಾರದು. ಇವು ನಕಾರಾತ್ಮಕ ಶಕ್ತಿಯನ್ನು ಹೆಚ್ಚಿಸುತ್ತವೆ ಎಂದು ಹೇಳಲಾಗುತ್ತದೆ. ಶ್ರೀಮಂತರು ಹಣವನ್ನು ಗೌರವದಿಂದ ಬಳಸುತ್ತಾರೆ. ಅವಶ್ಯಕತೆ ಇಲ್ಲದೆ ದುಡ್ಡು ವ್ಯರ್ಥ ಮಾಡುವುದಿಲ್ಲ. ಪರ್ಸ್ ಅಥವಾ ಹಣ ಇಡುವ ಸ್ಥಳವನ್ನು ಸ್ವಚ್ಛವಾಗಿ ಇಟ್ಟುಕೊಳ್ಳುತ್ತಾರೆ. ಹಣವನ್ನು ಅಸ್ತವ್ಯಸ್ತವಾಗಿ ಇಡುವ ಅಭ್ಯಾಸ ಅವರಲ್ಲಿ ಕಡಿಮೆ ಇರುತ್ತದೆ. ಮನೆಯ ಅಡುಗೆಮನೆಯನ್ನು ಯಾವಾಗಲೂ ಸ್ವಚ್ಛವಾಗಿ ಇಟ್ಟುಕೊಳ್ಳಬೇಕು ಎಂದು ಹಿರಿಯರು ಹೇಳುತ್ತಾರೆ. ಅಡುಗೆಮನೆ ಲಕ್ಷ್ಮೀ ದೇವಿಯ ಸ್ಥಾನ ಎಂದು ಹಲವರು ನಂಬುತ್ತಾರೆ. ಸಂಜೆ ಸಮಯದಲ್ಲಿ ಮನೆಯಲ್ಲೇ ದೀಪ ಹಚ್ಚುವುದರಿಂದ ಒಳ್ಳೆಯ ಶಕ್ತಿ ಬರುತ್ತದೆ ಎಂದು ನಂಬಲಾಗಿದೆ. ಕೆಲವರು ಮನೆಯ ಉತ್ತರ ದಿಕ್ಕಿನಲ್ಲಿ ಮನಿ ಪ್ಲಾಂಟ್ ಇಡುತ್ತಾರೆ. ಇದರಿಂದ ಹಣದ ಆಕರ್ಷಣೆ ಹೆಚ್ಚಾಗುತ್ತದೆ ಎಂದು ಹೇಳುತ್ತಾರೆ. ಮನೆಯೊಳಗೆ ಒಳ್ಳೆಯ ಗಾಳಿ ಮತ್ತು ಬೆಳಕು ಬರುತ್ತಿರುವಂತೆ ನೋಡಿಕೊಳ್ಳಬೇಕು. ಕತ್ತಲೆಯ ವಾತಾವರಣ ಮನಸ್ಸಿನ ಮೇಲೂ ಪರಿಣಾಮ ಬೀರುತ್ತದೆ. ಶ್ರೀಮಂತರ ಇನ್ನೊಂದು ಗುಟ್ಟು ಏನೆಂದರೆ ಅವರು ಹಣ ಬಂದ ತಕ್ಷಣ ಸಂಪೂರ್ಣ ಖರ್ಚು ಮಾಡುವುದಿಲ್ಲ. ಸ್ವಲ್ಪ ಉಳಿಸುವ ಅಭ್ಯಾಸ ಯಾವಾಗಲೂ ಇರುತ್ತದೆ. ಅವರು ತಮ್ಮ ಆದಾಯಕ್ಕಿಂತ ಕಡಿಮೆ ಖರ್ಚು ಮಾಡಲು ಪ್ರಯತ್ನಿಸುತ್ತಾರೆ. ಅದೇ ಅವರ ಆರ್ಥಿಕ ಸ್ಥಿರತೆಯ ಪ್ರಮುಖ ಕಾರಣವಾಗಿರುತ್ತದೆ. ಕೆಲವರು ಪ್ರತಿ ಶುಕ್ರವಾರ ವಿಶೇಷ ಪೂಜೆ ಮಾಡುತ್ತಾರೆ. ಲಕ್ಷ್ಮೀ ದೇವಿಯ ಕೃಪೆ ಸಿಗಬೇಕು ಅನ್ನೋ ಭಕ್ತಿ ಅವರಲ್ಲಿ ಇರುತ್ತದೆ. ಮನೆಯ ಮುಂದೆ ರಂಗೋಲಿ ಹಾಕುವುದು ಕೂಡ ಶುಭ ಎಂದು ಹಲವರು ನಂಬುತ್ತಾರೆ. ಇದು ಮನೆಗೆ ಒಳ್ಳೆಯ ಶಕ್ತಿಯನ್ನು ಆಕರ್ಷಿಸುತ್ತದೆ ಎಂದು ಹೇಳುತ್ತಾರೆ. ಶ್ರೀಮಂತರ ಮನೆಗಳಲ್ಲಿ ಸಾಮಾನ್ಯವಾಗಿ ಜಗಳ ಕಡಿಮೆ ಇರುತ್ತದೆ. ಶಾಂತಿ ಇರುವ ಮನೆಗೆ ಸಮೃದ್ಧಿ ಕೂಡ ಬರುತ್ತದೆ ಎಂದು ಹಿರಿಯರು ಹೇಳುತ್ತಾರೆ. ಹಿರಿಯರಿಗೆ ಗೌರವ ಕೊಡುವ ಮನೆಗಳಲ್ಲಿ ದೇವರ ಕೃಪೆ ಇರುತ್ತದೆ ಎಂದು ಹಲವರು ನಂಬುತ್ತಾರೆ. ದಾನ ಧರ್ಮ ಮಾಡುವ ಅಭ್ಯಾಸ ಕೂಡ ಬಹಳಷ್ಟು ಶ್ರೀಮಂತರಲ್ಲಿ ಕಾಣಬಹುದು. ಇತರರಿಗೆ ಸಹಾಯ ಮಾಡಿದರೆ ಜೀವನದಲ್ಲಿ ಒಳ್ಳೆಯದು ಆಗುತ್ತದೆ ಎಂದು ಅವರು ನಂಬುತ್ತಾರೆ. ಹಣ ಬಂದಾಗ ಅಹಂಕಾರ ಮಾಡದೆ ವಿನಯದಿಂದ ಬದುಕುವ ಗುಣವೂ ಅವರಲ್ಲಿ ಇರುತ್ತದೆ. ಆದರೆ ಒಂದು ವಿಷಯ ನೆನಪಿಡಿ, ಕೇವಲ ವಾಸ್ತು ಅಥವಾ ಟಿಪ್ಸ್ ಮಾತ್ರ ಜೀವನ ಬದಲಾಯಿಸುವುದಿಲ್ಲ. ಕಷ್ಟಪಟ್ಟು ಕೆಲಸ ಮಾಡುವುದು, ಹಣ ಉಳಿಸುವುದು, ಸರಿಯಾದ ಯೋಜನೆ ಮಾಡುವುದು ಕೂಡ ತುಂಬಾ ಮುಖ್ಯ. ಈ ಸಣ್ಣ ಸಣ್ಣ ಅಭ್ಯಾಸಗಳು ಮತ್ತು ಒಳ್ಳೆಯ ಆಲೋಚನೆಗಳು ಜೀವನದಲ್ಲಿ ನಿಧಾನವಾಗಿ ದೊಡ್ಡ ಬದಲಾವಣೆ ತರಬಹುದು. ನಿಮಗೂ ಶ್ರೀಮಂತರಾಗಬೇಕು ಅನ್ನೋ ಆಸೆ ಇದ್ದರೆ ಈ ಒಳ್ಳೆಯ ಅಭ್ಯಾಸಗಳನ್ನು ನಿಧಾನವಾಗಿ ಜೀವನದಲ್ಲಿ ಅಳವಡಿಸಿಕೊಳ್ಳಿ. ಬಹುಶಃ ನಿಮ್ಮ ಮನೆಯ ಅದೃಷ್ಟವು ನಿಧಾನವಾಗಿ ಬದಲಾಗಬಹುದು. ಧನ್ಯವಾದಗಳು. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಮತ್ತು ಇಂತಹ ರಹಸ್ಯಮಯ ಮಾಹಿತಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಹೊಸ ಇಂಟರೆಸ್ಟಿಂಗ್ ವಿಷಯ ಜೊತೆ ಭೇಟಿಯಾಗೋಣ.